ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಬ್ಬರ ಮೇಲೆ ಸಿಎಂ ಸಿಟ್ಟಾಗಿದ್ದಾರೆ. ಹಾಗಾದ್ರೆ ಯಾರು ಚಿನ್ನಸ್ವಾಮಿ ಸ್ಟೇಡಿಯಂ ದುರಂತ? ಅವರಿಬ್ಬರ ಮೇಲೆ ಸಿಎಂ ಸಿದ್ದರಾಮಯ್ಯ ಸಿಟ್ಟು. ಒಂದು ತಮ್ಮ ರಾಜಕೀಯ ಕಾರ್ಯದರ್ಶಿಯಾಗಿದ್ದ ಗೋವಿಂದರಾಜು, ರಾಜಕೀಯ ಕಾರ್ಯದರ್ಶಿಯಾಗಿದ್ದವರು. ಇನ್ನು ಬೆಂಗಳೂರು ಪೊಲೀಸ್ ಆಯುಕ್ತರಾಗಿದ್ದಂತಹ ದಯಾನಂದ್ ಮೇಲೆ ಸಿಟ್ಟು. ರಾಜಕೀಯ ಕಾರ್ಯದರ್ಶಿಯಾಗಿದ್ದ ಗೋವಿಂದರಾಜ್ ಒತ್ತಡ ಹೇರಿದ್ದರು ಎಂದು ಅವರ ಮೇಲೆ ಸಿಟ್ಟು. ಆರ್ಸಿಬಿಗೆ ಸನ್ಮಾನ ಕಾರ್ಯಕ್ರಮ ನಡೆಸುವಂತೆ ಒತ್ತಡ ಹೇರಿದ್ದ ಗೋವಿಂದರಾಜ್ ಪೊಲೀಸರ ಆಕ್ಷೇಪವನ್ನ ಮುಚ್ಚಿಟ್ಟು ಸನ್ಮಾನಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕರ್ನಾಟಕ ಒಲಿಂಪಿಕ್ಸ್ ಸಂಘದ ಅಧ್ಯಕ್ಷ ಗೋವಿಂದರಾಜ್ ಮೇಲೆ ಕೆಂಡಾಮಂಡಲ. ತಮ್ಮ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜ್ ಮಾತು ಕೇಳಲೇಬೇಕು, ಅವ್ರು ಏನ್ ಹೇಳಿದ್ರು ಸಲಹೆಗಳನ್ನ. ಹಂಗಂತೇಳಿ ಕೋಳಿನ ಕೇಳ್ಬಿಟ್ಟು ನೀವು ಮಸಾಲೆ ಅರಿತೀರೇನ್ರಿ? ತಮ್ಮ ಗಮನಕ್ಕೆ ತರಲಿಲ್ಲ ಎಂದು ಪೊಲೀಸ್ ಆಯುಕ್ತರಾಗಿದ್ದ ದಯಾನಂದ್ ಮೇಲೆ ಸಿಟ್ಟು. ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಅಚ್ಚುಮೆಚ್ಚಿನ ಪೊಲೀಸ್ ಅಧಿಕಾರಿಯಾಗಿದ್ದಂತಹ ದಯಾನಂದ್, ಆದರೂ ಕೂಡ ತಮ್ಮ ನೆಚ್ಚಿನ ಪೊಲೀಸ್ ಅಧಿಕಾರಿ ದಯಾನಂದ್ ಮೇಲೆಯೇ ಸಿಎಂ ಕ್ರಮವನ್ನ ಕೈಗೊಂಡಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ದುರಂತ, ಅವರಿಬ್ಬರ ಮೇಲೆ ಸಿಎಂ ಸಿಟ್ಟಾಗಿದ್ದಾರೆ. ಸಿದ್ದರಾಮೋತ್ಸವ ಎನ್ನುವಂತಹ ಕಾರ್ಯಕ್ರಮವನ್ನ ಕಾಂಗ್ರೆಸ್ ಆಯೋಜನೆ ಮಾಡುವ ಒಂದೂವರೆ ತಿಂಗಳು ಮೊದಲೇ ಅದು ಹೆಂಗ ಆಗಬೇಕು, ಸ್ಟೇಜ್ ಹೆಂಗ ಕಟ್ಟಬೇಕು, ಉತ್ತರ ದಿಕ್ಕಿನಲ್ಲಿ ಶಾಮಿಯಾನ ಇಡಬೇಕಾ, ದಕ್ಷಿಣ ದಿಕ್ಕಿನಲ್ಲಿ ಟೇಬಲ್ಗಳನ್ನ ಇಡಬೇಕಾ ಅಂತ ಹೇಳಿ ಚರ್ಚೆ ಮಾಡಕೊಂಡಿದ್ದ ಪಕ್ಷ ಬರೀ 4-5 ಗಂಟೆ ಮಾತ್ರ ಬಾಕಿ ಇದ್ದಿದ್ರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ. ಪಾಪ ದಯಾನಂದ್ ಉಸಿರಾಡೋದಕ್ಕೂ ಟೈಮ್ ಇರಲಿಲ್ಲ ಮನುಷ್ಯನಿಗೆ. ಪಾಪ ಏನಂತ ಮಾಡೋದಕ್ಕೆ ಸಾಧ್ಯ? ಒಂದು ವಿಧಾನಸೌಧದ ಸುತ್ತಮುತ್ತದ ಭದ್ರತೆಯನ್ನ ನೋಡ್ಕೋಬೇಕು. ಅಲ್ಲಿನ ಭದ್ರತಾ ಮಂಡಳಿಗೆ ಪ್ರತ್ಯೇಕವಾದಂಥ ಜವಾಬ್ದಾರಿಗಳಿದ್ರೆ ಕಮಿಷನರ್ ದಯಾನಂದ್ ಅವರ ವ್ಯಾಪ್ತಿಗೂ ಕೂಡ ಬರುತ್ತೆ. ಅದಾದ ನಂತರ ಚಿನ್ನಸ್ವಾಮಿಯಲ್ಲೂ ಇವ್ರದ್ದು ಮಣ್ಣಂಗಟ್ಟು ಅಲ್ಲೊಂದು ಕಾರ್ಯಕ್ರಮ, ಅಲ್ಲಿನ ಭದ್ರತೆಯನ್ನು ಗಮನಿಸ್ಕೋಬೇಕು. ಆರಂಭದಲ್ಲಿ ಜಿ ಪರಮೇಶ್ವರ್ ಅವರು ಈ ಕಾರ್ಯಕ್ರಮದ ಬಗ್ಗೆ ಅಭ್ಯಂತರವನ್ನ, ಆಕ್ಷೇಪಗಳನ್ನ, ನಕಾರವನ್ನ ಮಾಡಿದ್ರು. ದಯಾನಂದ್ ಅವರ ಸಲಹೆಗಳನ್ನ ಸರಿಯಾಗಿ ಸ್ವೀಕರಿಸಿಕೊಂಡಿದ್ರು ಜಿ ಪರಮೇಶ್ವರ್ ಅವರು. ಆದರೆ ಸ್ವೀಕರಿಸಿಕೊಂಡಂತಹ ಸಲಹೆಗಳನ್ನ ಪ್ರಾಕ್ಟಿಕಲ್ ಮಾಡೋದಕ್ಕಾಗುತ್ತವೆ? ಇಲ್ಲ. ಅಲ್ಲೊಂದಷ್ಟು ಪ್ರಭಾವಿಗಳು ಆ ನಕಾರಗಳನ್ನ ಸಮಾಧಿ ಮಾಡೋದಕ್ಕಂತನೇ ಇರ್ತಾರೆ. ಈ ಎಲ್ಲ ಡೆವಲಪ್ಮೆಂಟ್ಗಳ ನಂತರವೇ ಈ ಕಾರ್ಯಕ್ರಮ 11 ಸಾವಿನೊಂದಿಗೆ ಸಾಂಗವಾಗಿ ನಡೆದಿರೋದು. ಸೊ ಈಗ ಸಿಎಂ ಸಿದ್ದರಾಮಯ್ಯ 2 ಅಧಿಕಾರಿಗಳ ಜೊತೆ ಸಿಟ್ಟಾಗಿದ್ದಾರಂತೆ. ಅದರಲ್ಲಿ ಒಬ್ಬರು ತಮ್ಮ ರಾಜಕೀಯ ಕಾರ್ಯದರ್ಶಿ ಆಗಿದ್ದಂತಹ ಗೋವಿಂದರಾಜ್. ನಾನು ಅದೇ ಹೇಳಿದ್ದು, ಕೋಳಿಯನ್ನ ಕೇಳಿ ನೀವು ಮಸಾಲೆ ಅರಿಯೋದಾದ್ರೆ, ಹೌದು, ರಾಜಕೀಯ ಕಾರ್ಯದರ್ಶಿಯ ಸಲಹೆಗಳನ್ನು ಕೇಳಬೇಕು, ಸೂಚನೆಗಳನ್ನು ಕೇಳಬೇಕು. ಸೂಕ್ಷ್ಮತೆಗೂ ವಿರುದ್ಧವಾದಂತಹ ಸಲಹೆಗಳಿದ್ರೆ ತೆಗೆದು ಗೋಡೆ ಹಾಕ್ರಿ ಆ ಸಲಹೆಗಳನ್ನ. ಸೂಕ್ಷ್ಮತೆಗೂ ವಿರುದ್ಧವಾದಂತಹ ಸಲಹೆ ಆದ್ರೆ, ರಾಜ್ಯದ ಜನಹಿತಕ್ಕೆ ವಿರುದ್ಧವಾದಂತಹ ಸಲಹೆ ಆದ್ರೆ, ಅದು ಕಾರ್ಯದರ್ಶಿ ಆದ್ರೇನು, ಮತ್ತೊಬ್ಬ ಆದ್ರೇನು, ಅದರ ಬಗ್ಗೆ ಪ್ರಬುದ್ಧವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಮರ್ಥ್ಯ ನಿಮಗಿಲ್ವಾ? ಹಿಂಗೆ ಬರುತ್ತೆ ಪ್ರಶ್ನೆ. ಬೆಂಗಳೂರು ಪೊಲೀಸ್ ಆಯುಕ್ತರಾಗಿದ್ದಂತಹ ದಯಾನಂದ್ ಮೇಲೆ ಸಿಟ್ಟು. ಪಾಪ ರಾಜಕೀಯ ಕಾರ್ಯದರ್ಶಿ ಆಗಿದ್ದಂತಹ ಗೋವಿಂದರಾಜ್ ಒತ್ತಡ ಹೇರಿದ್ರಂತೆ. ಆರ್ಸಿಬಿಗೆ ಸನ್ಮಾನ ಕಾರ್ಯಕ್ರಮ ನಡೆಸುವಂತೆ ಒತ್ತಡ ಹೇರಿದ್ದ ಗೋವಿಂದರಾಜು ಪೊಲೀಸರ ಆಕ್ಷೇಪವನ್ನ ಮುಚ್ಚಿಟ್ಟು ಸನ್ಮಾನಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ಅಲ್ಲ, ಆನೆ ಮೇಲೆ ಒಂಟೆಯನ್ನ ಕೂರಿಸಬಹುದು ಅನ್ನೋ ಸತ್ಯ ಎಲ್ರಿಗೂ ಗೊತ್ತಿದೆ. ಇಲ್ಲಿ ಒಂಟೆ ಮೇಲೇನೆ ಆನೆ ಕೂರಿಸ್ಬೇಕು ಅಂತ ಹೇಳಿ ಯಾರೋ ಒತ್ತಡ ಹಾಕಿದ್ರು ಅಂತೇಳಿ ಆನೆನ ಕೂರಿಸಿದ್ರೆ ಒಂಟೆ ಸಾಯುತ್ತೆ. ಈ ಸತ್ಯ ಯಾಕೆ ಗೊತ್ತಾಗಲ್ಲ? ಒಂದಷ್ಟು ಸುದೀರ್ಘವಾದಂತಹ ಚರ್ಚೆ, ಒಂದಷ್ಟು ಪ್ರಬುದ್ಧರ ಸಲಹೆಗಳನ್ನು ಸ್ವೀಕರಿಸಿಕೊಂಡಿದ್ದಾರೆ. ಬಹುಶಃ ಇಷ್ಟು ಮಟ್ಟಕ್ಕೆ, ಇಷ್ಟು ದೈತ್ಯವಾದಂತಹ ಸಾವುಗಳಾಗ್ತಾ ಇರಲಿಲ್ಲ. ಕರ್ನಾಟಕ ಒಲಿಂಪಿಕ್ಸ್ ಸಂಘದ ಅಧ್ಯಕ್ಷ ಗೋವಿಂದರಾಜು ಮೇಲೆ ಕೆಂಡಾಮಂಡಲರಾಗಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತವಾದರೂ ಮಾಹಿತಿ ಕೊಡಲಿಲ್ಲ, ತಮ್ಮ ಗಮನಕ್ಕೆ ತರಲಿಲ್ಲ ಎಂದು ಪೊಲೀಸ್ ಆಯುಕ್ತರಾಗಿದ್ದಂತಹ ದಯಾನಂದ್ ಮೇಲೆ ಸಿಟ್ಟು. ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಅಚ್ಚುಮೆಚ್ಚಿನ ಪೊಲೀಸ್ ಅಧಿಕಾರಿಯಾಗಿದ್ದಂತಹ ದಯಾನಂದ್, ಆದರೂ ಕೂಡ ತಮ್ಮ ನೆಚ್ಚಿನ ಪೊಲೀಸ್ ಅಧಿಕಾರಿ ದಯಾನಂದ್ ಮೇಲೆಯೇ ಸಿಎಂ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಸೊ ಈಗಾಗಲೇ ಸಸ್ಪೆಂಡ್ ಎನ್ನುವಂಥ ಪ್ರತಿಫಲವನ್ನು ಕೊಟ್ಟು ಜನಸಾಮಾನ್ಯರ ಎಡೆಯಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಚರ್ಚೆಗೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.